ಇಲ್ಲಿ ನೋಡಿ, ಏನಾರ ಬಂದು ಕೇಳಿದರೆ ನಾವು ಇವು ಸಿಕ್ಬೇಕಲ್ಲ ನಮಗೆ ರೆಕಾರ್ಡು. ಇದು ಏನ್ರಿ ಇಷ್ಟೆಲ್ಲ ರೆಕಾರ್ಡ್ ಇದೆ? ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ನೋಡಿ, ಇಲ್ಲಿ ಗೋಲಿಂಗ ಕಟ್ಟಿದೆ. ಇದನ್ನ ನೋಡಿ, ಇದು ಕಂತೆ. ಈಗ ನನಗೆ ವಾಶ್ರೂಮ್. ತಹಸೀಲ್ದಾರೇ ನಮಸ್ಕಾರ. ನೋಡಿ, ನಾಡ ಕಚೇರಿ ಹಾನ್ಬಾಳ್. ನಾನು ವಿಶೇಷ ಆಸಕ್ತಿ ಯಾಕೆ ಅಂದರೆ, ನಾನು ಇಲ್ಲೇ ಓದಿದ್ದು ಕಣ್ರಿ. ಓದಿದ್ದೇ SLC ತನಕ. SLC ಎಕ್ಸಾಮ್ ಕಟ್ಟಿದ್ದು ಇದೇ ರೂಮಲ್ಲಿ. ಶ್ರೀಕಂಠಯ್ಯ ಮಾಸ್ಟ್ರು ಮತ್ತು ದತ್ತಾತ್ರೇಯ ಇವರೆಲ್ಲ ನಮ್ಮ ಮಾಸ್ಟ್ರುಗಳು. ನಾನು ಆಸಕ್ತಿ ಯಾಕೆಂದರೆ ನಾನು ಇವತ್ತು ಬಂದಿದ್ದೀನಿ. ಇದು ಏನ್ರಿ ಇಷ್ಟೆಲ್ಲ ರೆಕಾರ್ಡ್ ಇದೆ? ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ನೋಡಿ, ಇಲ್ಲಿ ಗೋಲಿಂಗ ಕಟ್ಟಿದೆ. ನಾನು ಸುಮ್ಮನೆ ಹೇಳ್ತಿಲ್ಲ. ಅಲ್ಲಿ ನೋಡ್ರಿ, ಗೋಲಿಂಗ ಕಟ್ಟಿದೆ, ರೆಕಾರ್ಡ್ ಇದೆ, ಆಯಿತಾ? ಇಲ್ಲಿ ನೋಡಿ, ಬಾಟ್ಲುಗಳು ಬಿದ್ದಿದ್ದಾವೆ. ಇದು ತಾಲೂಕು ಕಚೇರಿ ಅಂದರೆ ನಮ್ಮ ಎಲ್ಲ ಆಸ್ತಿ ಇರ್ತಕ್ಕಂಥ ಇದು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಏನಾರ ಬಂದು ಕೇಳಿದರೆ ನಾವು ಇವು ಸಿಕ್ಬೇಕಲ್ಲ ನಮಗೆ ರೆಕಾರ್ಡು. ಇಲ್ಲಿ ನೋಡಿ, ರೆಕಾರ್ಡ್ ಪರಿಸ್ಥಿತಿ, ಟೇಬಲ್ ಪರಿಸ್ಥಿತಿ. ಅಲ್ಲಿ ನೋಡಿ, ಏನು ಕತೆ? ನೀವು KS IAS ಕಟ್ಟು ಬಂದಿರೋರು ಎಲ್ಲ ಒಳ್ಳೆಯವರಿದ್ದಾರೆ. ಬರಪ್ಪ, ಇಲ್ಲಿ ನೋಡಿ, ಇದನ್ನ ನೋಡಿ, ಇದು ಕಂತೆ. ಈಗ ನನಗೆ ವಾಶ್ರೂಮಿಗೆ ಬರ್ತೀನಿ ಮೇಡಮ್. ಇದು ತೊಳಿದಲ್ಲೇ ಎಷ್ಟು ದಿವಸ ಆಗಿದೆ? ಏನು ಕತೆ ಹಿಂಗಾಗ್ಬಿಟ್ರೆ? ರಾಜ್ಯ ಸರ್ಕಾರ ಬೈರೇಗೌಡರ ನಾಯಕತ್ವದಲ್ಲಿ ನಡೀತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ಟಾಯ್ಲೆಟ್ ಕತೆ. ಇದಕ್ಕೆ ಎಲ್ಲಕ್ಕೆ ಹಾಕೊಂಡು ಹೋಗ್ದವ್ರೆ. ಇಲ್ಲಿ ನೋಡಿ, ನನ್ನ ತಲೆಗೆಲ್ಲ ಇದು ಬರ್ತಾ ಇದೆ ನೋಡಿ. ಇಲ್ಲೊಂದು ಪ್ಲಾಸ್ಟಿಕ್ ಹಾಗಾಗಿದೆ ನೋಡ್ರಿ. ಇಲ್ಲಿ ನೋಡಿ, ಇಲ್ಲಿ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಇಲ್ಲಿ ನೋಡ್ರಿ, ನೀರಿಲ್ಲ. ಇಲ್ಲಿ ನೋಡಿ, ಬಾಟ್ಲು ಬಿದ್ದಾವೆ. ಕ್ವಾರ್ಟರ್ ಬಾಟ್ಲು ಇಲ್ಲ, ಆದ್ರೆ ಬಾಕಿ ಅವೆಲ್ಲ ಬಿದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ಬಲ್ಪ್ ಇಲ್ಲ. ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ಮೇಡಮ್. ನನ್ನ ಸರ್ಕಾರ, ರಾಜ್ಯ ಸರ್ಕಾರ ಇದೆ, ಕೋಟಿಗಟ್ಟಲೆ ಹಣನ ನೀವು ವ್ಯಯ ಮಾಡ್ತೀರಾ. ನಿಮ್ಮ ಹತ್ರ ದುಡ್ಡಿದೆ. ಇದೊಂದು ನಾಡು ಕಚೇರಿನ ರಿಪೇರಿ ಮಾಡ್ಸೋಕ್ಕೆ ದುಡ್ಡಿಲ್ವಾ? ಅಥವಾ ಈ ಕಚೇರಿಯಲ್ಲಿ ನಮ್ಮ ದಾಖಲೆಗಳಿದೆ, ಇದನ್ನು ಇಟ್ಕೊಳ್ಳೋದಕ್ಕೆ ದುಡ್ಡಿಲ್ವಾ ನಿಮ್ಮ ಹತ್ರ? 1925ನೇ ಇಸ್ವಿಯ ಕ್ಯಾಲೆಂಡರ್ ಇಟ್ಕೊಂಡಿದ್ದಾರೆ. ನಮ್ಗೆ ಹೆಂಗೆ ಇವರು ಇದು ಮಾಡೋದು? ನೋಡಿ, ನಾಡಿಗೆ ಸ್ವಾತಂತ್ರ್ಯ ಕೊಟ್ಟಂಥ ಗಾಂಧಿ ಫೋಟೋ ನೋಡ್ತೀರಾ? ಅದ್ರ ಕತೆ ಅದು ಗ್ಲಾಸೇ ಇಲ್ಲ ಅಂತ ಕಾಣ್ತಿದೆ. ಸಂವಿಧಾನ ಬರ್ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಲ್ಲಿದೆ. ಏನು ಹಿಂಗೆಲ್ಲ ಆದರೆ ಇದನ್ನು ಯಾರನ್ನು ದೂರೋದು? ನಾನು ಯಾರನ್ನೂ ದೂರಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಟೇಬಲ್ಲು, ಪೇಪರು, ಇಲ್ಲೆಂಥದ್ದು ಇಲ್ಲಿ ನೋಡಿ, ಇಲ್ಲಿ ಬಿದ್ದಿದೆ. ಸೊ ನಮ್ಮ ಮನೆ ಹೆಂಗೆ ಅಲ್ವಾ ಇದು? ಅಚ್ಚುಕಟ್ಟಾಗಿ ಇಟ್ಕೊಬೇಡವಾ? ನನಗೆ ಹೊಟ್ಟೆ ಉರಿ ಏನಂದರೆ, ನಾನು ಓದಿದ ಸ್ಕೂಲ್ ಕಣ್ರಿ, 3 ವರ್ಷ. ನನ್ನಂಥವ್ರು ಎಷ್ಟು ಜನ ಓದಿದ್ದಾರೆ ಇಲ್ಲಿ. ಮೇಲ್ಗಡೆ ಹಂಚು ಹಿಂಗೆ 200 ಇಂಚ್ ಮಳೆ ಬೀಳುತ್ತೆ. ಇಲ್ಲಿ ನೋಡಿ, ಬೀರ್ ಬಿದ್ದಿದೆ. ಹೂವಿನ ಗಿಡಕ್ಕೆ ನೀರು ಹಾಕರಿಲ್ಲ. ನೆಂಟ ನಮಸ್ಕಾರ ಮಾಡ್ತಾನೆ ನೋಡ್ರಿ. ಈಗ ಇಲ್ಲಿ ನೋಡಿ, ಇಲ್ಲಿ ಕಿತ್ಕೊಂಡು ಹೋಗಿರೋದು. ಜನ ಬರ್ಬೇಕಿಲ್ಲಿ. ನಾನು ಇಷ್ಟು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಇನ್ನು ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ನಿಮ್ಮ ಕಚೇರಿ ಹೇಗಿದೆ ನಂಗೆ ಗೊತ್ತಿಲ್ಲ. ದಯಮಾಡಿ ಕೂಡಲೇ ಇದಕ್ಕೆ ಹಣ ಬಿಡುಗಡೆ ಮಾಡಿ. ಇಲ್ಲಿ RI ಮತ್ತು VAಗಳನ್ನ ಕರೆದು ಎಷ್ಟು ದೊಡ್ಡ ಟ್ರಾನ್ಸಾಕ್ಷನ್ ನಡೆಯುತ್ತೆ, ಏನೆಲ್ಲ ನಡೆಯುತ್ತೆ. ನಮ್ಮ ಹುಡುಗರು ಹೇಳ್ತಾರೆ ದುಡ್ಡು ಕೊಡೋದ್ರಲ್ಲಿ ಕೆಲಸ ಆಗಲ್ಲ ಅಂತ. ಒಂದಿನ ದುಡ್ಡಲ್ಲಿ ನೀವು ಇದೆಲ್ಲ ರಿಪೇರಿ ಮಾಡಿಸ್ಬಿಡ್ಬೋದಲ್ಲ. ಪುನಿಕಾಂತ್ ಇದ್ದಾರೆ, ನಮ್ಮೂರಿನವರೇ ಗ್ರಾಮ ಸಹಾಯಕರಿದ್ದಾರೆ ನೋಡಿ. ಇವರೆಲ್ಲ ರೈತರು. ನಮಗೆ ನಿಮ್ಮ ಹೆಸರೇನು? ಏನು ನಿಮ್ಮ ಜವಾಬ್ದಾರಿ? DT ನೋಡಿ, DT ಅಂದರೆ ಡೆಪ್ಟಿ ತಹಸೀಲ್ದಾರರು. ಅಯ್ಯೋ ಏನು ಹುಡುಗಾಟ ಏನಪ್ಪ! ರೈತರು ಮಕ್ಕಳು ನೀವೆಲ್ಲ. ಯಾವ ಊರು ನಿಮ್ಮದು? ಅಲ್ಲಿ ನೋಡಿ, ಎಷ್ಟು ದೊಡ್ಡ ಊರಲ್ಲಿದ್ದಾರೆ. ದೊಡ್ಡ ಬಸವನಹಳ್ಳಿ ಎಲ್ಲ. ನಾನು ರೈತ ಚಳವಳಿಲಿ ಬಂದಿದ್ದು. ದಯಮಾಡಿ ಎಲ್ಲ ಸೇರಿ ಸರ್ ಮಾಡಿ. ನಾನು ಯಾರನ್ನೂ ದೂರಕ್ಕೆ ಹೋಗಲ್ಲ. ಸರ್ ಮಾಡಿ, ಕ್ಲೀನ್ ಇಡಿ, ನಮ್ಮ ದಾಖಲೆಗಳನ್ನ ಚೆನ್ನಾಗಿ ಇಡಿ ಅಷ್ಟೇ. ಥ್ಯಾಂಕ್ ಯು.